ಮತ್ತೆ ಮುನ್ನೆಲೆಗೆ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ರಣ್ಯಾರಾವ್ ಕೇಸ್ನಲ್ಲಿ ಡಬಲ್ ಮಿನಿಸ್ಟರ್ಸ್ ಪಾಲಿಟಿಕ್ಸ್. ರಣ್ಯಾ ಕೇಸ್ ಕೆದಕೋದಕ್ಕೆ ಬಿಜೆಪಿ ಮೆಗಾ ಗೇಮ್ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಈ ಹಿಂದೆ ಕೇಸ್ನಲ್ಲಿ ಇಬ್ಬರು ಮಿನಿಸ್ಟರ್ಸ್ ಇದ್ದಾರೆ ಅಂತ ಬಿಜೆಪಿ ಹೇಳಿತ್ತು. ಇದು ರಾಜಕೀಯ ಪ್ರೇರಿತ, ತಾಕತ್ತಿದ್ರೆ ಹೆಸರು ಹೇಳಲಿ ಅಂತ ಕಾಂಗ್ರೆಸ್ಸಿಗರು ಕೇಳ್ತಾನೆ ಬರ್ತಾ ಇದ್ರು. ವಿಧಾನಸಭೆಯಲ್ಲಿ ಕೂಡ ಈ ಕುರಿತು ಜೋರ್ ಗಲಾಟೆ ಆಗಿತ್ತು. ಆಗ ಗೃಹ ಸಚಿವರು ಕೆಲ ಕಾಲ ಉತ್ತರಿಸಿದ್ರು. ಆದ್ರೀಗ ಪರಮೇಶ್ವರ್ ಅವರ ಬುಡಕ್ಕೆ ರಣ್ಯಾರಾವ್ ಕೇಸ್ ಬಂತ ಅನ್ನೋದು ಪ್ರಶ್ನೆ. ಇಡಿ ದಾಳಿಯ ಲಿಂಕ್ನ ಅಸಲ್ ಎತ್ತೇನು ಹಾಗಾದ್ರೆ? ರಣ್ಯಾರಾವ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ವಿಚಾರವೇ ಬಿಜೆಪಿಗೆ ಅಸ್ತ್ರ ಆಗತ್ತಾ? ಕಾರಣ, ಇಡಿ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಶೈಕ್ಷಣಿಕ ಸಂಸ್ಥೆಯಿಂದ ರಣ್ಯಾರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಕ್ಲಿಯರ್ ಮಾಡಲಾಗಿದೆ ಅಂತ ಹೇಳಿದೆ. ದುಬೈನಿಂದ ಇವತ್ತು ಬಂಗಾರ ತರುವಂಥದ್ದು ಇದು ದೇಶದ್ರೋಹಿ ಕೆಲಸನೇ. ಯಾಕಂದರೆ ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಅದಾರ ಅನ್ನೋವಂಥದ್ದು ಭಾಳ ಚರ್ಚೆಯಲ್ಲಿತ್ತು. ಈಗ ಇ ಡಿ ಅವ್ರಿಗೆ ಅನಿಸಿರ್ಬೋದು ಇಂತಿಂಥವ್ರು ಅದಾರ ಅಂತೇಳಿ. ಅದಕ್ಕೆ ಇವತ್ತೇನು ಇದು ಅವ್ರವ್ರ ಏನು ಆಸ್ತಿಗಳಿದ್ದಾವೆ, ಸಂಘ ಸಂಸ್ಥೆಗಳಿವೆ, ಅದ್ರ ಮೇಲೆ ರೇಡ್ ಮಾಡಿರ್ಬೋದು. ಏನೋ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಇದು ಮೊದಲೇ ಇದು ಇನ್ನೂ 2-3 ಮಂದಿ ಮಂತ್ರಿಗಳು ಅದಾರ ಅದರೊಳಗೆ. ಯಾರು ಅವ್ರು ಈಗ ಅವ್ರವ್ರದ್ದು ರೇಡ್ ಆದಾಗ ಗುರ್ತಾಗ್ತೈತಿ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ಬಿಜೆಪಿ ಹೇಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಗೇಮ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಅಂತ ಒಂದು. ಎರಡನೇ ವಿಚಾರ, ಈ 40 ಲಕ್ಷಕ್ಕೆ ಕರೆಕ್ಟಾಗಿ ಬ್ರಾಚರ್ ಅಥವಾ ಪೇಮೆಂಟ್ ಯಾವ ಕಾರಣಕ್ಕಾಯಿತು ಅನ್ನೋದನ್ನು ಜಸ್ಟಿಫೈ ಮಾಡಿದ್ರೆ ಇವತ್ತು ಇಡಿ ದಾಳಿ ಆಗ್ತಿರಲಿಲ್ಲ ಆ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ. ಸೊ ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ ಅಂತ? ಮಮತಾ, ಇತ್ತ ಬಿಜೆಪಿ ನಾಯಕರು ನೇರವಾಗಿ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ಈಗೇ ಮಾಡ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಇಂದ ಇಡಿ ದಾಳಿ ಆಗಿರುವಂತದ್ದು. ಇನ್ನೂ ಕೂಡ ಪರಮೇಶ್ವರ್ ಅವರ ಪಾತ್ರ ರಣ್ಯಾರಾವ್ ಕೇಸಿಗೆ ನೇರವಾಗಿ ಲಿಂಕ್ ಆಗಿದೆಯಾ, ಪರಮೇಶ್ವರ್ ಅವರ ಪಾತ್ರ ಏನಿದೆ, ಈ ಎಲ್ಲ ಮಾಹಿತಿಯನ್ನು ಕೂಡ ಅಧಿಕೃತವಾಗಿ ಪ್ರಕಟ ಆಗ್ಬೇಕು ಇಡಿಯಿಂದ. ಅನಂತರ ಹೋರಾಟ ಮಾಡಬೇಕು ಅಥವಾ ಅವ್ರ ರಾಜೀನಾಮೆಗೆ ಆಗ್ರಹ ಮಾಡಬೇಕು ಅನ್ನುವಂಥದ್ದು ಒಂದು. ಈ ಹಿಂದೆ ರಣ್ಯಾರಾವ್ ಪ್ರಕರಣ ಬಯಲಿಗೆ ಬಂದಾಗ ಇಬ್ಬರು ಮಿನಿಸ್ಟರ್ಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ರು. ನನ್ನ ಆರೋಪಕರು ಕೂಡ ಅದನ್ನು ಸೇರಿದಂತೆ, ಈ ಆರೋಪವನ್ನು ಸೇರಿದಂತೆ ಕೆಲ ಶಾಸಕರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇಡಿಯಿಂದ ಸಮಗ್ರ ಮಾಹಿತಿ ಬರಬೇಕು, ತನಿಖೆ ಮುಗಿಬೇಕು. ಅನಂತರ ನಾವು ಹೋರಾಟ ಮಾಡ್ತೇವೆ ಸರ್ಕಾರದ ವಿರುದ್ಧ. ಮತ್ತೆ ಯಾರೆಲ್ಲ ಶಾಮೀಲಾಗಿದ್ದಾರೆ, ಒಂದು ವೇಳೆ ಪರಮೇಶ್ವರ ಪಾತ್ರವೂ ಕೂಡ ಸಾಬೀತಾದ್ರೆ ಅವ್ರ ವಿರುದ್ಧನೂ ಕೂಡ ಮಾತನ್ನು ಹೇಳಿದ್ದಾರೆ. ಈ ಸಂಬಂಧಪಟ್ಟ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಇನ್ನು ರಣ್ಯಾರಾವ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟೀಕರಣ ಇಡಿಯಿಂದ ಬರಬೇಕಾಗಿದೆ. ಅದು ನಿಜವಾದ ಆ ಒಂದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಹೌದಾ, ಇವರ ಶಿಕ್ಷಣ ಸಂಸ್ಥೆಗಳಲ್ಲಿ ಅದು ಹೂಡಿಕೆ ಆಗಿದೆ, ಇವರ ಹಣ, ಇವರು ಕೂಡ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಿದಾರ, ಎಲ್ಲ ಮಾಹಿತಿಯು ಕೂಡ ಸ್ಪಷ್ಟತೆ ಸಿಗಬೇಕು. ಇಡಿ ತನಿಖೆಯಿಂದ ಅದು ಸ್ಪಷ್ಟತೆ ಸಿಗ್ಬೇಕಾಗಿದೆ. ನಂತರ ನಾವು ಹೋರಾಟ ಮಾಡ್ತೇವೆ ಅನ್ನೋದು. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ತನಿಖೆಯಲ್ಲಿ ಬಿಜೆಪಿ ಆದ್ಯತೆಯಾಗಿ ಎತ್ತಿಸಿಕೊಂಡಿದೆ. ಯಾವ ರೀತಿ ತನಿಖೆ, ಇಡಿ ತನಿಖೆ ಮುಂದುವರಿಯುತ್ತೆ ಅದರ ಆಧಾರದಲ್ಲಿ ಹೋರಾಟ ರೂಪಿಸೋದಕ್ಕೆ ಮುಂದಾಗಿದೆ. ಧನ್ಯವಾದ ಮಸೂದ್, ತಮ್ಮ ಮಾಹಿತಿಗಾಗಿ.